ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಕುಮಟಾ ಗೋರೆಯ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು, ಬೆಂಗಳೂರಿನ ಅದಮ್ಯ ಚೇತನ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು. ಗೋರೆಯ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನಲ್ಲಿ ನಡೆದ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅದಮ್ಯ ಚೇತನ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು, ವಿದ್ಯಾರ್ಥಿಗಳು ಅಂಕಗಳಿಕೆಯ ಜೊತೆಗೆ ಸಂಸ್ಕಾರಯುತವಾದ ಶಿಕ್ಷಣ ಪಡೆದಾಗ ಮಾತ್ರ ಸಮಾಜದಲ್ಲಿ ಸತ್ಪ್ರಜೆಯಾಗಲು ಸಾಧ್ಯ. ಅಂಥ ಶಿಕ್ಷಣವನ್ನು ಡಾಕ್ಟರ್ ಹೆಗಡೆಯವರು ಕಾಲೇಜಿನ ಮೂಲಕ ನೀಡುತ್ತಿರುವುದು ಪ್ರಶಂಸನೀಯ. ಪ್ರತಿಭಾವಂತರ ಜಿಲ್ಲೆ ಎಂದೇ ಕರೆಯಿಸಿಕೊಳ್ಳುವ ಉತ್ತರ ಕನ್ನಡ ಜಿಲ್ಲೆಯ ಈ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶಾತಿ ದೊರಕಿರುವುದು ವಿದ್ಯಾರ್ಥಿಗಳ ಭಾಗ್ಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಈ ಕಾಲೇಜಿನಿಂದ ಗುರುತಿಸಿಕೊಳ್ಳುವಂತಾಗಲಿ ಎಂದು ಶುಭ ಹಾರೈಸಿದರು. ಹೊಸ ಬದಲಾವಣೆಯನ್ನು ತರುವಂತಹ ಆ ಕಡೆ ಹೋಗುವಂತಹ ಆ ಹೊಸ ಬೆಳಕನ್ನು ಮೂಡಿಸುವಂತಹ ಒಂದು ಸಂದರ್ಭಕ್ಕೆ ನಮಗೆ ಬೇಕಾಗಿರುವಂತಹ ಪ್ರತಿಭೆ, ಪರಿಶ್ರಮ ಮತ್ತು ಸಂಸ್ಕಾರ. ಈ ಸಂಸ್ಕಾರ ಅನ್ನೋದು ಹೇಗೆ ಬರುತ್ತೆ ಅಂತಂದ್ರೆ ಅದಕ್ಕೆ ಅದೇ ಪುಸ್ತಕ ಓದಿದ ಸಂಸ್ಕಾರ ಬರುತ್ತ ಇಲ್ಲ ಗೊತ್ತಿಲ್ಲ. ಪಾಠವನ್ನ 10 ಸಲ ಪಾಠ ಓದಿ ಬಹಳಷ್ಟು ಪರೀಕ್ಷೆಗಳನ್ನು ಬರೆದ್ರು ಸಂಸ್ಕಾರ ಅನ್ನೋದು ಹೇಗೆ ಬರ್ತದೆ? ಸತ್ಯ ಮಾತಾಡಬೇಕು ಅಂತ 100 ಸಲ ಹೇಳಿದ್ರು 100 ಸಲ ಬದಲು ಸತ್ಯ ಮಾತಾಡೇ ಬಿಡ್ತಾರೆ ಅಂತಿಲ್ಲ. ಈ ಸಂಸ್ಕಾರ ಬರೋದಕ್ಕೆ ಮುಖ್ಯವಾಗಿರೋದು ಬೇಕಾಗಿರೋದೇ ನಮ್ಮ ತಂದೆ ತಾಯಿ ಹೇಗಿದ್ದಾರೆ, ವಾತಾವರಣ ಹೇಗಿದೆ, ನಮ್ಮ ಗುರುಗಳು ಹೇಗಿದ್ದಾರೆ, ನೆರೆಹೊರೆ ಹೇಗಿದ್ದಾರೆ, ನಾವು ಯಾರ ಜನರ ಮಧ್ಯೆ ನಾವು ಒಡನಾಡ್ತೀವಿ, ಅವ್ರು ಹೇಗಿದ್ದಾರೆ ಅನ್ನೋದ್ರ ಮೇಲೆ ಸಂಸ್ಕಾರದ ದೊಡ್ಡ ಭಾಗನೇ ಅದು. ಹೀಗಾಗಿ ಅದಕ್ಕೆ ಬೇಕಾಗಿರುವಂತ ನಾನು ಬಹಳಷ್ಟು ಶಾಲಾ ಕಾಲೇಜುಗಳಿಗೆ ಭೇಟಿ ಮಾಡ್ತಾ ಇರ್ತೀನಿ, ಬೆಂಗಳೂರಿನಲ್ಲಿ ಇರ್ಬೋದು, ಬೇರೆ ಭಾಗದಲ್ಲಿ. ಆದ್ರೆ ಈ ಎಲ್ಲ ಗುಣಗಳನ್ನ ಸೇರಿರುವಂತಹ ಆ ಎಲ್ಲ ಅದಕ್ಕೆ ಅಂದ್ರೆ ನಾವೇನು ಒಂದು ಐಡಿಯಲ್ ಇನ್ಸ್ಟಿಟ್ಯೂಟ್ ಅಂದ್ರೆ ನಾವು ಕರಿತೀವಿ, ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವಿಷಯಗಳನ್ನ ಡಾಕ್ಟರ್ ಹೆಗಡೆ ಮಾಡಿಬಿಟ್ಟಿದ್ದಾರೆ. ಆ ಎಲ್ಲ ವಿಷಯಗಳು ಅದನ್ನ ಸಂಸ್ಕಾರವನ್ನು ಆದಿಯಾಗಿ ನನ್ನ ಒಂದು ಉತ್ತಮ ವಾತಾವರಣ ಮೇಲೆ ನಾನು ಶಿಕ್ಷಕಿಯರನ್ನ ನಾವೇನಿಂದ ಅಡುಗೆ ಮಾಡೋರು ನಮ್ಗೆ ಒಂದಾದ್ರೂ ನೋಡಿದ್ರೆ ಗೊತ್ತಾಗ್ತದೆ ಅನ್ನ ಹೇಗಾಗಿದೆ ಅಂತ ಹೇಳಿ. ಹೀಗಾಗಿ ನನ್ನ ಉಪನ್ಯಾಸಕರಿದ್ದಾರೆ, ಆ ಥರದ ಆಡಳಿತ ಮಂಡಳಿ ಇದೆ ಅಂತಂದ್ರೆ ಇಂಥ ಕಡೆ ಎಷ್ಟೋ ನಾವು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ನೋಡಿದ್ದೀವಿ. ಚೇರ್ಮನ್ ಏನ್ ಮಾಡ್ತಾರೆ ಅಂತಂದ್ರೆ ಚೇರ್ಮನ್ ಒಂದು ದೊಡ್ಡ ಗ್ರಾನೈಟ್ ಸತ್ತ ಎಕ್ಸ್ಪೋರ್ಟ್ ಮಾಡುವಂತ ಕಂಪನಿಯಲ್ಲಿ ಅದರ ಒಬ್ಬ ಮಾಲೀಕರು ಅಂತ ಅವರು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇದು ನಮ್ಮ ದುರಾದೃಷ್ಟ. ಇವತ್ತು ಶಿಕ್ಷಣ ಸಂಸ್ಥೆ ಯಾರು ಪ್ರಾರಂಭ ಮಾಡ್ತಾರೆ, ಯಾಕೆ ಪ್ರಾರಂಭ ಮಾಡ್ತಾರೆ? ಅವರೇ ಗ್ರಾನೈಟ್ ಮಾಡ್ಕೊಂಡಿದ್ರು, ನಮ್ಮ ಬೆಟ್ಟಗಳನ್ನ ಕಡಿದು ಮನೆಯನ್ನ ಕಡಿದು ಮಾಡ್ತಾ ಇದ್ರು. ಈಗ ಯಾಕೆ ಶಿಕ್ಷಣ ಸಂಸ್ಥೆಯನ್ನು ತೆಗೆದುಕೊಂಡ್ರು ಅಂತಂದ್ರೆ ಯಾಕೆ ಬಂದಿರ್ತಾರೆ? ದುಡ್ಡು ಮಾಡೋದಕ್ಕೆ ಅಲ್ಲಿಗೆ ಮೈನಿಂಗ್ ಅಲ್ಲಿ ಯಾವ್ದಾದ್ರು ದುಡ್ಡಿದೆ ಮತ್ತು ಎಜುಕೇಶನ್ ಮೈನಿಂಗ್ ಜೊತೆಗೆ ಸರಿ ಸಮ ಅನ್ನುವಂತ ದುಡ್ಡು ಇಲ್ಲಿದ್ದಕ್ಕೆ ಅದನ್ನು ಮಾಡ್ಕೊಂಡು ಅದನ್ನು ಬಂದಿದ್ರೆ ಹೋಗಿ ಬಹಳ ಸಂತೋಷ ಅಂತ ಅನ್ಬೋದು. ಅದನ್ನು ಮಾಡ್ಕೊಂಡು ಇವತ್ತು ಶಿಕ್ಷಣ ಸಂಸ್ಥೆನ ನಡೆಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ನೀವು ಎಷ್ಟೇ ಕ್ಲಾಸ್ ರೂಮ್ ಟೀಚಿಂಗ್ ಚೆನ್ನಾಗಿರ್ಬೋದು, ಎಷ್ಟೇ ಸಬ್ಜೆಕ್ಟ್ ಕಲ್ಬೋದು, ಖಂಡಿತವಾಗಿಯೂ ಮನೆಗೆ ಬೇಕಾಗಿರೋದು ಸಂಸ್ಕಾರ ಮಾತ್ರ. ಇಲ್ಲ ಅಂತ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉತ್ತರ ಕನ್ನಡ ಜಿಲ್ಲೆಯ ಉಪನಿರ್ದೇಶಕರಾದ ಸತೀಶ್ ಬಿ ನಾಯ್ಕ್ ಮಾತನಾಡಿ, ಪ್ರಾರಂಭವಾದ ಕೇವಲ 3 ವರ್ಷಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿ, ಗುಣಮಟ್ಟದ ಶಿಕ್ಷಣದ ಸದುಪಯೋಗ ಪಡೆದುಕೊಂಡು ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಸಂಸ್ಥಾಪಕರಾದ ಡಾಕ್ಟರ್ ಜಿಜಿ ಹೆಗಡೆ ಮಾತನಾಡಿ, ನಮ್ಮ ಕಾಲೇಜ್ ಡಾಕ್ಟರ್ ಇಂಜಿನಿಯರ್ಸ್ಗಳನ್ನು ಮಾಡುವ ಫ್ಯಾಕ್ಟರಿ ಅಲ್ಲ, ಸಂಸ್ಕಾರಯುತ ಶಿಕ್ಷಣ ನೀಡಬೇಕೆಂಬ ಸದುದ್ದೇಶದಿಂದ ಈ ಕಾಲೇಜನ್ನು ಸ್ಥಾಪಿಸಿದ್ದೇನೆ. ಗುಣಮಟ್ಟದ ಶಿಕ್ಷಣಕ್ಕಾಗಿ ದೂರದ ದಕ್ಷಿಣ ಕನ್ನಡ ಅಥವಾ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗುವ ಬದಲು ನಮ್ಮ ಕಾಲೇಜಿನಲ್ಲಿಯೇ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರಯುತ ಶಿಕ್ಷಣವೂ ನೀಡುತ್ತೇವೆ. ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು. ನಮ್ಮ ಹುಡುಗರೆಲ್ಲ ಮಂಗಳೂರಿಗೆ ಹೋಗ್ತಾರೆ, ಹುಬ್ಬಳ್ಳಿಗೆ ಹೋಗ್ತಾರೆ. ಹಾಗಾದ್ರೆ ನಾವು ಒಂದು ಸಂಸ್ಕಾರ ಮತ್ತು ಶಿಕ್ಷಣ, ಬರೀ ಶಿಕ್ಷಣ ಮಾಡೋದಲ್ಲ, ನಾನು ಒತ್ತಿ ಹೇಳ್ತಾರೆ, ನಮ್ದು ಫ್ಯಾಕ್ಟ್ರಿ ಅಲ್ಲ, ಇಂಜಿನಿಯರ್ಗಳು ಮಾಡೋ ಫ್ಯಾಕ್ಟ್ರಿ ಅಲ್ಲ, ಡಾಕ್ಟರ್ಗಳು ಮಾಡೋ ಫ್ಯಾಕ್ಟ್ರಿ ಅಲ್ಲ. ನಾನು ಯಾವಾಗ ಹೇಳ್ತೇನೆ, ಒಳ್ಳೆ ತಾಯಿ ಆಗೋದು ಕೂಡ ಇದನ್ನು ಕಲಿಸ್ಬೇಕಾಗಿದೆ. ಒಳ್ಳೆ ತಾಯಿ ಹೇಗಾಗಬೇಕಾಗಿರೋದು ಶಿಕ್ಷಣ ಬೇಕು.
ಒಳ್ಳೆ ಅಡಿಗೆ ಹೇಗೆ ಮಾಡಬೇಕು ಅನ್ನೋದಕ್ಕೂ ಶಿಕ್ಷಣ ಗೊತ್ತಿಲ್ಲ. ಹಾಸ್ಟೆಲ್ ಅಲ್ಲಿ ನಮ್ಮ ಕ್ಯಾಂಟೀನ್ ಹೆಸರಿಲ್ಲ ಬಿಟ್ಟು ಹೋಗ್ತಾರೆ. ಹೌದಾದ್ರು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರೆ ಬಿಟ್ಟು ಹೋಗ್ತಾರೆ ಇಲ್ಲ ಅಂತ. ಅಂದ್ರೆ ಸಂಸ್ಕಾರದ ಜೊತೆಗೆ ವೃತ್ತಿ ಕೌಶಲ್ಯಾಧಾರಿತ ಶಿಕ್ಷಣ ಮಾಡಬೇಕು. ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಇಲ್ಲಿ ಬೆಳೆಯುವವನು, ಇಲ್ಲಿ ಬದುಕುವವನು, ಇಲ್ಲಿ ಹುಟ್ಟಿದವನು ಆತ್ಮನಿರ್ಭರರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾಲೇಜನ್ನ ಸ್ಥಾಪನೆ ಮಾಡಿದೆ. ಪರಮ ಪೂಜ್ಯ ಗುರುಗಳ ಅನುಗ್ರಹ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದಂತಹ ಸು ರಾಮಣ್ಣವರ ಆಶೀರ್ವಾದ ನೀವೆಲ್ಲ ಅವ್ರು ನೋಡಿದ್ರೆ ಅವ್ರ ಮಾತು ಬಹಳ ಸರಿ ಕೇಳಿದ್ರಿ. ರಾಮಣ್ಣವರಿಗೆ ಇನ್ವಿಟೇಷನ್ ಕಳಿಸಿದ್ದಾರೆ. ಅವಾಗ ನನ್ನ ವಿಚಾರ ಬಂದಿತ್ತು, ನಮ್ಮ ಹುಡುಗರೆಲ್ಲ ಮಂಗಳೂರಿಗೆ ಹೋಗ್ತಾರೆ, ಹುಬ್ಬಳ್ಳಿಗೆ ಹೋಗ್ತಾರೆ. ಹಾಗಾದ್ರೆ ನಾವು ಒಂದು ಸಂಸ್ಕಾರ ಮತ್ತು ಶಿಕ್ಷಣ, ಬರೀ ಶಿಕ್ಷಣ ಮಾಡೋದಲ್ಲ, ನಾನು ಇದನ್ನು ಒತ್ತಿ ಹೇಳ್ತೇನೆ. ನಮ್ದು ಫ್ಯಾಕ್ಟ್ರಿ ಅಲ್ಲ, ಇಂಜಿನಿಯರ್ಗಳು ಮಾಡೋ ಫ್ಯಾಕ್ಟ್ರಿ ಅಲ್ಲ, ಡಾಕ್ಟರ್ಗಳು ಮಾಡೋ ಫ್ಯಾಕ್ಟ್ರಿ ಅಲ್ಲ. ನಾನು ಯಾವಾಗ ಹೇಳ್ತೇನೆ ಒಳ್ಳೆ ತಾಯಿ ಆಗೋದು ಕೂಡ ಇದನ್ನು ಕಲಿಸ್ಬೇಕಾಗಿದೆ. ಒಳ್ಳೆ ತಾಯಿ ಹೇಗಾಗಬೇಕು ಅನ್ನೋದಕ್ಕೂ ಶಿಕ್ಷಣ ಬೇಕು. ಒಳ್ಳೆ ಅಡಿಗೆ ಹೇಗೆ ಮಾಡಬೇಕು ಅನ್ನೋದಕ್ಕೂ ಶಿಕ್ಷಣ ಗೊತ್ತಿಲ್ಲ. ಹಾಸ್ಟೆಲ್ ಅಲ್ಲಿ ನಮ್ಮ ಕ್ಯಾಂಟೀನ್ ಹೆಸರಿಲ್ಲ ಬಿಟ್ಟು ಹೋಗ್ತಾರೆ. ಹೌದಾದ್ರು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರೆ ಬಿಟ್ಟು ಹೋಗ್ತಾರೆ ಇಲ್ಲ ಅಂತ. ಅಂದ್ರೆ ಸಂಸ್ಕಾರದ ಜೊತೆಗೆ ವೃತ್ತಿ ಕೌಶಲ್ಯಾಧಾರಿತ ಶಿಕ್ಷಣ ಮಾಡಬೇಕು. ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಇಲ್ಲಿ ಬೆಳೆಯುವವನು, ಇಲ್ಲಿ ಬದುಕುವವನು, ಇಲ್ಲಿ ಹುಟ್ಟಿದವನು ಆತ್ಮನಿರ್ಭರರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾಲೇಜನ್ನ ಸ್ಥಾಪನೆ ಮಾಡಿದೆ. ಪರಮ ಪೂಜ್ಯ ಗುರುಗಳ ಅನುಗ್ರಹ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದಂತಹ ಸು ರಾಮಣ್ಣವರ ಆಶೀರ್ವಾದ ನೀವೆಲ್ಲ ಅವ್ರು ನೋಡಿದ್ರೆ ಅವ್ರ ಮಾತು ಬಹಳ ಸರಿ ಕೇಳಿದ್ರಿ. ರಾಮಣ್ಣವರಿಗೆ ಇನ್ವಿಟೇಷನ್ ಕಳಿಸಿದ್ದಾರೆ. ರಾಮಣ್ಣವರೇ ನೀವು ಬಂದ್ಬಿಡ್ರಿ ಅಂತ ತೋರಿಸ್ತೇವೆ. ಈ ಸಂದರ್ಭದಲ್ಲಿ ದ್ವಿತೀಯ PUCಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಸಂಸ್ಥೆಯ ಪ್ರಾಚಾರ್ಯರಾದ DN ಭಟ್ ರವರು ಆಗಮಿಸಿದ ಸರ್ವರನ್ನ ಸ್ವಾಗತಿಸಿದರು. ಉಪನ್ಯಾಸಕರಾದ ಶಂಕರನಾರಾಯಣ ಉಪಾಧ್ಯಾಯರವರು ವಂದಿಸಿದರು. ಪೂಜಾ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸೀತಾಲಕ್ಷ್ಮಿ ಹೆಗಡೆ, ಪ್ರಾಚಾರ್ಯರಾದ DN ಭಟ್, ಆಡಳಿತಾಧಿಕಾರಿ ಶಶಾಂಕ ಶಾಸ್ತ್ರಿ, ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಸಹಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.